ಶಿವಮೊಗ್ಗದಲ್ಲಿ ಕೆಎಸ್ ಈಶ್ವರಪ್ಪ ಬಂಡಾಯದ ಬಾವುಟ ಹಾರಿಸಿದ್ದಾರೆ. ಸ್ವತಂತ್ರ ಅಭ್ಯರ್ಥಿಯಾಗಿ ಶಿವಮೊಗ್ಗದಿಂದ ಲೋಕಸಭಾ ಚುನಾವಣೆಯನ್ನ ಫೈಟ್ ಮಾಡ್ತಾ ಇದ್ದಾರೆ. ಕೆಎಸ್ ಈಶ್ವರಪ್ಪ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಸ್ವತಂತ್ರ ಅಭ್ಯರ್ಥಿಯಾಗಿ ಶಿವಮೊಗ್ಗದಲ್ಲಿ BY ರಾಘವೇಂದ್ರ ವಿರುದ್ಧ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಒಟ್ಟು ಶಿವಮೊಗ್ಗ ಲೋಕಸಭಾ ರಣಕಣದ ಚಿತ್ರಣವನ್ನೇ ಇದು ಬದಲಾಯಿಸ್ತಾ ಇದೆ. ಶಿವಮೊಗ್ಗದಲ್ಲಿ BY ರಾಘವೇಂದ್ರ ಎದುರು ಕೆಎಸ್ ಈಶ್ವರಪ್ಪ ಸ್ಪಷ್ಟವಾಗಿ ಸ್ಪರ್ಧೆಗೆ ಇಳಿದಿದ್ದಾರೆ. ಯಡಿಯೂರಪ್ಪ ವಿರುದ್ಧ ಬಂಡಾಯ ಸಾರಿದ ಈಶ್ವರಪ್ಪ ಪುತ್ರನಿಗೆ ಟಿಕೆಟ್ ಸಿಗಲಿಲ್ಲ ಅಂತ ಸ್ವತಂತ್ರವಾಗಿ ಶಿವಮೊಗ್ಗದಲ್ಲಿ ತಾವೇ ಸ್ಪರ್ಧೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಬಿಜೆಪಿ ವಿರುದ್ಧ ಮಾಜಿ DCM ಈಶ್ವರಪ್ಪ ತಿರುಗಿ ಬಿದ್ದಿದ್ದಾರೆ. BSY ವಿರುದ್ಧ ಕೂಡ ತಿರುಗಿ ಬಿದ್ದಿದ್ದಾರೆ. ಆಕ್ಚುಲಿ ಇದು ಬಂಡಾಯದ ಬಾವುಟ, BSY ಅವರ ವಿರುದ್ಧದ ಬಂಡಾಯದ ಬಾವುಟ. ಓಕೆ, ನಮ್ಮ ಜೊತೆ ನಾಗೇಂದ್ರ ಬಾಬು ಇದ್ದಾರೆ, ಹಾಗೇನೆ ಅವ್ರ ಜೊತೆ ಈಶ್ವರಪ್ಪ ಪುತ್ರ ಕಾಂತೇಶ್ ಅವರು ಕೂಡ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಕೇಳೋಣ. ಓವರ್ ಟು ಯು ನಾಗೇಂದ್ರ ಬಾಬು. ಶ್ರೀಲಕ್ಷ್ಮಿ, ಬಹಳ ಕುತೂಹಲ ಇತ್ತು ಈಶ್ವರಪ್ಪ ಅವರ ನಡೆ ಏನಾಗುತ್ತೆ ಅಂತ ಹೇಳಿ. ಕಾದು ನೋಡಿ, ಇವತ್ತು ಸಂಜೆ ನಾನು ಎಲ್ಲದಕ್ಕೆ ಒಂದು ಅಂತಿಮವಾದಂಥ ತೆರೆ ಎಳಿತೀನಿ ಅಂತ ಹೇಳಿದ್ರು. ಪ್ರಮುಖವಾಗಿ ಕಾಂತೇಶ್ ಅವರಿಗೆ ಹಾವೇರಿಯಿಂದ ಟಿಕೆಟ್ ತಪ್ಪಿದ ಕಾರಣಕ್ಕೋಸ್ಕರ ಇವತ್ತು ಬಂಜಾರ ಭವನದಲ್ಲಿ ಬೃಹತ್ ಸಭೆಯನ್ನು ಕರೆದು ಸಭೆಯಲ್ಲಿ ಎಲ್ಲ ಸಮುದಾಯದ ನಾಯಕರ ಅಭಿಪ್ರಾಯವನ್ನು ಸಂಗ್ರಹಿಸಿ ಆ ಬಳಿಕ ತಮ್ಮ ವೈಯಕ್ತಿಕ ನಿರ್ಧಾರವನ್ನು ಘೋಷಣೆ ಮಾಡಿದ್ದಾರೆ. ಅದು ರಾಜ್ಯದ ಬಿಜೆಪಿಯ ಮೊದಲ ನಾಯಕ ಬಂಡಾಯವಾಗಿ ಪಕ್ಷೇತರವಾಗಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದು ಘೋಷಣೆ ಮಾಡಿದ್ದಾರೆ. ಅದು ಕೆಎಸ್ ಈಶ್ವರಪ್ಪ ಅವರು, ಅದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ. ಈ ವಿಚಾರವಾಗಿ ಮಾತನಾಡೋದಕ್ಕೆ ಅವರ ಪುತ್ರ ಆಗಿರುವಂತಹ ಕಾಂತೇಶ್ ಅವರಿದ್ದಾರೆ. ಕಾಂತೇಶ್ ಅವರೇ, ಹಾವೇರಿಯಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ರಿ, ಕೈ ತಪ್ಪಿತ್ತು. ಈಗ ತಂದೆಯವರು ಪಕ್ಷೇತರವಾಗಿ ಕಣಕ್ಕೆ ಇಳಿಯೋದಾಗಿ ಘೋಷಣೆ ಮಾಡಿದ್ದಾರೆ. ಅಪ್ಪ ಮಗನ ವಿರುದ್ಧವಾಗಿ ತಟ್ಟೆ ತಟ್ತೀನಿ ಅಂತ ಹೇಳಿದ್ದಾರೆ. ಮೋದಿ ಅವರನ್ನ ಗೆಲ್ಸೋದಕ್ಕೆ ಈ ನನ್ನ ಹೋರಾಟ ಅಂತ ಹೇಳ್ತೀನಿ. ನಂದು ಒಂದೇ ಪ್ರಶ್ನೆ ಮಾನ್ಯ ಯಡಿಯೂರಪ್ಪನವರಿಗೆ, ರಾಘವೇಂದ್ರ ಅವರಿಗೆ, ವಿಜೇಂದ್ರ ಅವರಿಗೆ. ನಾನು ಮತ್ತು ನಮ್ಮಪ್ಪ ಮಾಡಿರೋ ತಪ್ಪೇನು? ನಾನು ಮಾಡಿರೋ ತಪ್ಪೇನು? ಕಳೆದ 40 ವರ್ಷಗಳಿಂದ ನಿಮ್ಮ ಜೊತೆ ಸೈಕಲ್ ತುಳ್ಕೊಂಡ್ಬಂದರು, ನಿಮ್ಮ ಜೊತೆ ಎಲ್ಲ ಹೋರಾಟದಲ್ಲೂ ಮಾಡ್ಕೊಳ್ತಾ ಬಂದರು. ಅನಂತಕುಮಾರ್ನವ್ರನ್ನ, ಯಡಿಯೂರಪ್ಪ ಅವ್ರನ್ನ, ಈಶ್ವರಪ್ಪನವ್ರನ್ನ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ಸೆಟ್ ದೋಸೆ ಅಂತ ಹೇಳೋರು. ನಾನು ಏನು ತಪ್ಪು ಮಾಡಿದ್ದೀನಿ? ರಾಘಣ್ಣ ಇರ್ಬೋದು, ವಿಜಯಣ್ಣ ಇರ್ಬೋದು, ಎಲ್ಲ ನಾವಿಬ್ರು ಒಟ್ಟಿಗೆ ಬೆಳ್ಕೊಂಡ್ ಬಂದವ್ರು. ನಾವೆಲ್ಲ ಒಂದು ಕುಟುಂಬದ ರೀತಿಯಲ್ಲಿ ಬೆಳ್ಕೊಂಡ್ ಬಂದ್ವಿ. ರಾಘಣ್ಣ ಒಂದು ಕೇಂದ್ರದ ಮಂತ್ರಿ ಆಗಬೇಕು ಅಂತ ನಿಮಗೆ ಆಸೆ. ವಿಜಯಣ್ಣ ಈಗಾಗಲೇ MLA ಆಗಿದ್ದಾರೆ, ರಾಜ್ಯದ ಅಧ್ಯಕ್ಷ ಆಗಿದ್ದಾರೆ. ನಾನೇನು ತಪ್ಪು ಮಾಡಿದ್ದೀನಿ? ನಾನು ತಪ್ಪಾದರೆ ಏನೋ ತಿಳಿಸ್ಬೇಕು ತಾನೆ ನೀವು? ಹಿಂದುಳಿದ ವರ್ಗದಲ್ಲಿ ಹುಟ್ಟಿದ್ದೇ ತಪ್ಪ ನಾನು ಏನು ಇಂಥ ತಪ್ಪು ಮಾಡಿದ್ದೀನಿ ಅಂತ ನನಗೆ ತಿಳಿಸ್ಬೇಕು ತಾನೆ? ನನಗೆ ಯಾಕೆ ಆಸೆ ಕೊಟ್ರಿ? ನೆನ್ನೆ ಅಲ್ಲ ಮೊನ್ನೆ, ಇವತ್ತು ಶುಕ್ರವಾರ, ಬುಧವಾರ ಬೆಳಿಗ್ಗೆ 7:15 ಶಿವಮೊಗ್ಗದಲ್ಲಿ ಮಾರಿ ಜಾತ್ರೆ ನಡೀತಾ ಇದೆ. ಮಾರಿ ಜಾತ್ರೆ ನಡೆಯೋ ಸಂದರ್ಭದಲ್ಲಿ ಬೆಳಿಗ್ಗೆ 7:15 ರಾಘವೇಂದ್ರ ನನಗೆ ಫೋನ್ ಮಾಡಿ, ದೇವರಾಣೆ ನಿನಗೆ ಟಿಕೆಟ್ ಆಗಿದೆ. ಇದು ನಾನು ಯಾರ ಹತ್ರ ಹೇಳಿ? ಇಷ್ಟೊಂದು ಮೋಸ, ಇಷ್ಟೊಂದು ಅನ್ಯಾಯ ನನಗೆ ಯಾಕೆ ನಮ್ಮ ಕುಟುಂಬಕ್ಕೆ ನೀವು ಮಾಡ್ತಾ ಇದ್ದೀರಿ? ಇದು ಖಂಡಿತವಾಗಿ ಒಳ್ಳೆಯದಲ್ಲ. ಇದು ಯಾವುದೇ ಕಾರಣಕ್ಕೂ ಕೂಡ ಮೋದಿಯವರ ವಿರುದ್ಧ ಅಲ್ಲ. ನಾನು ಮತ್ತು ನನ್ನ ತಂದೆ ಮತ್ತು ಇಡೀ ನಮ್ಮ ಕಾರ್ಯಕರ್ತರು ಪ್ರಾಣ ಕೊಟ್ಟಾದರೂ ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡ್ತೀವಿ. ಶಿವಮೊಗ್ಗದಲ್ಲಿ ಈಶ್ವರಪ್ಪನವ್ರನ್ನ ಲೋಕಸಭಾ ಸದಸ್ಯರು ನಾವು ಮಾಡೇ ಮಾಡ್ತೀವಿ. ಅಂದ್ರೆ ಇದು ಈಗ ಯಡಿಯೂರಪ್ಪ ಹಾಗೂ ಕುಟುಂಬವನ್ನ ಎದುರಾಕೊಂಡು ಪಕ್ಷೇತರವಾಗಿ ನಿಲ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾವುದೋ ಒಂದು ಕುಟುಂಬದ ಎದುರಾಕೊಂಡು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಇವರೇ ಮೋಸದ ವಿರುದ್ಧ ಧರ್ಮ ಯಾವತ್ತೂ ಕೂಡ, ಸತ್ಯಕ್ಕೆ ಯಾವತ್ತೂ ಕೂಡ ಜಯ ಇದೆ. ಆ ಸತ್ಯ ಯಾವತ್ತೂ ಕೂಡ ಈಶ್ವರಪ್ಪನವ್ರ ಜೊತೆ ಇದೆ. 100ಕ್ಕೆ 100 ವಿಶ್ವಾಸ ಇದೆ. ಈಶ್ವರಪ್ಪನವ್ರಿಗೆ ಒಂದು ಚುನಾವಣೆಯಲ್ಲಿ ಧರ್ಮಕ್ಕೆ ಮತ್ತು ಸತ್ಯಕ್ಕೆ ಜಯ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ತಂದೆಯವರು ಪಕ್ಷೇತರವಾಗಿ ನಿಲ್ತೀನಿ ಅನ್ನೋ ನಿರ್ಧಾರ ತೆಗೆದುಕೊಂಡಾಗ ಒಬ್ಬ ಮಗನಾಗಿ ಕಾಂತೇಶ್ ಅವರು ಕೊಟ್ಟಂತ ಸಲಹೆ ಏನು, ಇವತ್ತು ಬೆಂಬಲಿಗರಿಗೆ ಕೊಟ್ಟಂತ ಸಲಹೆಗಳೇನು? ನೋಡಿ, ಯಾವತ್ತೂ ಕೂಡ ಅವ್ರಿಗೆ ಸಲಹೆ ಕೊಡೋಷ್ಟು ದೊಡ್ಡವನು ನಾನಲ್ಲ. ನನ್ನ ತಂದೆಯವರು ಅನೇಕ ವರ್ಷಗಳಿಂದ ಭಾರತೀಯ ಜನತಾ ಪಕ್ಷ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ. ಅವ್ರಿಗೆ ಸಲಹೆ ಕೊಡತಕ್ಕಂಥ ನನಗೆ ಇನ್ನೂ ವಯಸ್ಸು ಭಾರಿ ಚಿಕ್ಕದು. ಅವರೇನು ಮಾರ್ಗದಲ್ಲಿ ನನಗೆ ನಡೆಸ್ತಾರೆ, ಆ ಮಾರ್ಗದಲ್ಲಿ ನಾವೆಲ್ಲ ಕಾರ್ಯಕರ್ತರು ನಡ್ಕೊಂಡು ಹೋಗ್ತೇವೆ. ನಿನ್ನೆ ತಾಯಿಯವರು ಟಿಕೆಟ್ ಘೋಷಣೆ ಆದಾಗ ತುಂಬ ಭಾವುಕರಾಗಿದ್ದರು, ನೀವು ಸಮಾಧಾನ ಮಾಡ್ತಾ ಇದ್ರಿ. ಆ ಸಂದರ್ಭ
ನನ್ನ ತಾಯಿ ಇವತ್ತಿಗೂ ಕೂಡ ನಮ್ಮ ಎಲ್ಲರ ಜೊತೆನೂ ಕೂಡ ಇವತ್ತು ಅವ್ರ ದೇವ್ರ ಪೂಜೆ ಆಯಿತು, ಮನೆ ಆಯಿತು, ಮಠ ಆಯಿತು. ಆದರೆ ಇವತ್ತೂ ಕೂಡ ಅವರು ತಾಳ್ಮೆಯಿಂದಿದ್ದಾರೆ. ಏನೋ ಸ್ವಲ್ಪ ಅವರಿಗೂ ಕೂಡ ಮನಸ್ಸಿಗೆ ಸ್ವಲ್ಪ ಧಕ್ಕೆ ಆಗಿದೆ. ಆದಷ್ಟು ಬೇಗ ಅದು ಖಂಡಿತವಾಗಿಯೂ ಈ ಒಂದು ಗೆಲುವಿನ ಮುಖಾಂತರ ಅವ್ರಿಗೆ ಸಂತೋಷ ಕೊಡ್ತೀವಿ ಅಂತ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೀನಿ. ಹಾವೇರಿ ಟಿಕೆಟ್ ತಪ್ಪಿದ್ದು ಎಷ್ಟು ಬೇಸರ ಇದೆ. ಹಾವೇರಿ ಬಸವರಾಜ ಬೊಮ್ಮಾಯಿ ಟಿಕೆಟ್ ಘೋಷಣೆ ಆಗಿದ್ದು ಆ ವಿಚಾರವಾಗಿ ಹೇಳೋದಾದ್ರೆ ಇಲ್ಲಿ ಅದನ್ನು ಇನ್ನೊಂದು ದಿನ ಖಂಡಿತವಾಗಿ ಹಾವೇರಿಯಲ್ಲೇ ಮಾತಾಡ್ತೀನಿ. ಹಾವೇರಿ ವಿಚಾರವಾಗಿ ನನಗೆ ತುಂಬ ಮನಸ್ಸಿಗೆ ಬೇಜಾರಾಗಿದೆ. ಯಾಕೆ ನನಗೆ ಟಿಕೆಟ್ ತಪ್ಪಿತು ಅನ್ನೋದನ್ನು ಹಾವೇರಿಯಲ್ಲೇ ನಾನು ಬಂದು ಖಂಡಿತವಾಗಿ ನಾನು ಮಾತಾಡ್ತೀನಿ. ಕಡೆಯ ಪ್ರಶ್ನೆ, ಹಾವೇರಿಯಲ್ಲಿ ಇಷ್ಟು ದಿನ ನಿಮ್ಮ ಒಂದು ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿ ನೀವು ಹೋರಾಟವನ್ನು ನಡೆಸಿದ್ರಿ. ಈಗ ತಂದೆಯವರನ್ನ ಗೆಲ್ಸ್ಕೊಂಡು ಬರೋದಕ್ಕೆ ಯಾವ ರೀತಿಯಾಗಿ ನಿಮ್ಮ ಪ್ರಚಾರ ಹೋರಾಟಗಳು ನಡೆದ ಎಲ್ಲವೂ ಕೂಡ ಇರುತ್ತೆ ಅಂತ? ಚುನಾವಣೆ ನಮಗೆ ಒಂದು ರೀತಿ ಹಬ್ಬ ಇದ್ದಂಗೆ. ಎಲ್ಲ ಕಾರ್ಯಕರ್ತರಿಗೂ ಕೂಡ ಇದೊಂದು ಹಬ್ಬ. ನಾವು ಯಾವತ್ತೂ ಕೂಡ ರಿಸ್ಕ್ ತೊಗೊಂಡು ಟೆನ್ಷನ್ ತೊಗೊಂಡು ಆ ಸಂದರ್ಭದಲ್ಲಿ ಏನೋ ಚುನಾವಣೆ ಮಾಡಬೇಕು ಅನ್ನೋದಿಲ್ಲ. ಮ್ಯಾನ್ ಫೋರ್ಸ್ ಇರಲಿ, ಕಾರ್ಯಕರ್ತರಿರಲಿ, ನಮ್ಮ ಹತ್ರ ಯಾವತ್ತೂ ಕೂಡ ಈಶ್ವರಪ್ಪನವ್ರ ಜೊತೆ ಹಿಂದುತ್ವ ಜೊತೆ ಇದ್ದೇ ಇದ್ದಾರೆ. ಆ ಇಡೀ ಕಾರ್ಯಕರ್ತನ ಬಳಸ್ಕೊಂಡು 100ಕ್ಕೆ 100 ಈ ಬಾರಿ ಶಿವಮೊಗ್ಗದಲ್ಲಿ ನನ್ನ ತಂದೆಯವರಂತ KS ಈಶ್ವರಪ್ಪನವ್ರು ಗೆಲ್ತಾರೆ. ಅಂದರೆ ತ್ರಿಕೋನ ಸ್ಪರ್ಧೆನೇ ಸರಿ. ಜೊತೆಗೆ ಇಡೀ ನಮ್ಮ ಹಾವೇರಿ ಜನತೆಗೆ ನನಗೆ ಮಗನ ರೀತಿಯಲ್ಲಿ ನನಗೆ ಇಷ್ಟರ ಮಟ್ಟಿಗೆ ತಾವೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದೀರಿ. ನಿಮ್ಮೆಲ್ಲರೂ ಕೂಡ ನಾನು ಯಾವತ್ತೂ ಕೂಡ ಚಿರಋಣಿಯಾಗಿರ್ತೀವಿ. ನಿಮ್ಮ ಸೇವೆಗೆ ನಾನು ಯಾವತ್ತೂ ಕೂಡ ಸಿದ್ಧ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಯಾವತ್ತೂ ಕೂಡ ಹಾವೇರಿ ಜನತಾ, ಹಾವೇರಿ ಮತ್ತು ಗದಗಿನ ಪ್ರೀತಿ ವಿಶ್ವಾಸ ನಾನು ಯಾವತ್ತೂ ಮರೆಯಲ್ಲ. ನಿಮ್ಮ ಜೊತೆ ನಾನು ಮತ್ತು ನಮ್ಮ ತಂದೆಯವರು ಯಾವತ್ತೂ ಕೂಡ ಇರ್ತೀವಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಇದು ಈಶ್ವರಪ್ಪ ಅವರ ಪುತ್ರ ಕಾಂತೇಶ್ ಅವರ ಮಾತು. ನೋಡಿ, ಇವತ್ತು ಈ ಒಂದು ಬಂಜಾರ ಸಭೆಯಲ್ಲಿ ಬೃಹತ್ ಮಟ್ಟದಲ್ಲಿ ಸಭೆ ಕೂಡ ನಡೆಯುತ್ತೆ. ಸಭೆಯ ಸಂದರ್ಭದಲ್ಲಿ ಬಂಜಾರ ಸಮುದಾಯದವರಾಗಿರ್ಬೋದು, ಈಡಿಗ ಸಮುದಾಯದವರಾಗಿರ್ಬೋದು, ಬೇರೆ ಬೇರೆ ಸಮುದಾಯದವರು, ಹಿಂದುಳಿದ ಸಮುದಾಯದವರು, ಕ್ರೀಡಾಪಟುಗಳು ಪ್ರತಿಯೊಬ್ಬರು ಕೂಡ ಆಗಮಿಸಿ ಇಲ್ಲಿ ಪ್ರಮುಖವಾಗಿ ಎಲ್ಲರೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ. ನೋಡಿ, ಈಗಷ್ಟೇ ಈಶ್ವರಪ್ಪ ಅವರು ಹೊರಗಡೆ ಹೋಗಿದ್ದಾರೆ. ಅವರು ಕಡೆಯದಾಗಿ ಘೋಷಣೆಯನ್ನು ಕೂಡ ಮಾಡ್ತಾರೆ. ಶ್ರೀಲಕ್ಷ್ಮಿ ನೋಡಿ, ಪ್ರಮುಖವಾಗಿ ಒಂದಷ್ಟು ವಿಚಾರಗಳನ್ನು ಹೇಳ್ತಾರೆ. ನನ್ನ ಎದೆಯನ್ನು ಬಗೆದಿದ್ದೆ ಆದರೆ ನನ್ನ ಎದೆಯಲ್ಲಿ 2 ಕಾಣೋದಕ್ಕೆ ಸಿಗುತ್ತೆ ನಿಮಗೆ. ಒಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಸಿಗ್ತಾರೆ, ಮತ್ತೊಂದು ಕಡೆ ಜೈ ಶ್ರೀರಾಮ್ ಸಿಗ್ತಾನೆ ಅಂತೇಳಿ. ಆದರೆ ಯಡಿಯೂರಪ್ಪ ಅವರ ಎದೆ ಬಗೆದಿದ್ದೆ ಆದರೆ ಅಲ್ಲಿ 2 ಯಾರು ಸಿಗ್ತಾರೆ ಅಂತೇಳಿ ಜೋರಾಗಿ ಅವರು ಪ್ರಶ್ನೆನ ಮಾಡಿದಾಗ ಕಾರ್ಯಕರ್ತರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ನಗೆಪಾಟಲಿಗೆ ಮುಂದಾಗ್ತಾರೆ. ಶೋಭಾ ಅವ್ರಿಗೂ ಸದಾನಂದ ಗೌಡರಿಗೆ ಅನ್ಯಾಯ ಮಾಡಿ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಶ್ರೀಲಕ್ಷ್ಮಿ, ಪ್ರಮುಖವಾದಂಥ ವಿಚಾರ ಇಲ್ಲಿ ಹೇಳಲೇಬೇಕು. ಅವರು ಹೇಳಿದಂತಂದರೆ ಇವತ್ತು ಕೇವಲ ನಾನು ಒಬ್ಬ ರೆಬಲ್ ಆಗಿದ್ದೀನಿ, ಪಕ್ಷೇತರವಾಗಿ ನಿಂತ್ಕೊಳ್ತಾ ಇದ್ದೀನಿ ಅಂತ ಅಲ್ಲ. ಕರ್ನಾಟಕ ರಾಜ್ಯಾದ್ಯಂತ ನೊಂದವರು ಬಹಳಷ್ಟು ಮಂದಿ ಇದ್ದಾರೆ. ನೊಂದವರ ಎಲ್ಲರ ಯಾರೆಲ್ಲ ಇರ್ತಾರೆ ಕಾರ್ಯಕರ್ತರು, ಅವರ ನಾಯಕನಾಗಿ ನಾನು ಇವತ್ತು ಗುರುತಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ಖುದ್ದು KS ಈಶ್ವರಪ್ಪ ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಅಷ್ಟೇ ಅಲ್ಲದೆ ನೋಡಿ, ನಾಳೆಯಿಂದ ಅಂತ ಹೇಳೋದಕ್ಕಿಂತ ಈಗ ಆಲ್ರೆಡಿ 2 ದಿನಗಳಿಂದ ಈಶ್ವರಪ್ಪ ಅವರ ಪುತ್ರ ಕಾಂತೇಶ್ ಅವರು ಸಾಕಷ್ಟು ಪ್ರಚಾರದಲ್ಲಿ ಕೂಡ ತೊಡಗಿದ್ದಾರೆ. ಪ್ರಚಾರವನ್ನು ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇವತ್ತು ಬೆಳಗ್ಗೆ ರಿಪಬ್ಲಿಕ್ ಕನ್ನಡ ಒಂದು ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕ್ ಮಾಡಿತ್ತು. ಅದು ಪ್ರಮುಖವಾಗಿ ಕಾಂತೇಶ್ ಅವರು ಶಿಕಾರಿಪುರದಲ್ಲಿ ಇವತ್ತು ಬೆಳಗ್ಗೆ ಕ್ಯಾಂಪೇನನ್ನು ಮಾಡಿ ಬಂದಿದ್ದಾರೆ. ಸೊ ಅಂದರೆ ಆಲ್ಮೋಸ್ಟ್ ಅವರು ಡಿಸೈಡ್ ಆಗಿದ್ರು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡೋದು. ಹಾಗಾಗಿ ಕಾರ್ಯಕರ್ತರ ಹಾಗೂ ಬೆಂಬಲಿಗರ ಅಭಿಪ್ರಾಯವನ್ನು ಸಂಗ್ರಹಿಸುವ ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನು ಕರೆಯಲಾಗಿತ್ತು. ಈ ಸಭೆಯಲ್ಲಿ ಎಲ್ಲರೂ ಕೂಡ ಒಕ್ಕೂರಿನಿಂದ ನಿಮ್ಮ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ ಎನ್ನುವ ಒಂದು ವಿಶ್ವಾಸವನ್ನು ಅವರಿಗೆ ಕೊಟ್ಟ ಬಳಿಕ ಆಮೇಲೆ ಈಶ್ವರಪ್ಪ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ನಾನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕೆ ಇಳಿತೀನಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ನಾನು ಮೋದಿಯವರ ವಿರೋಧವಲ್ಲ, ನಾನು ರಾಜ್ಯದಲ್ಲಿ ಕುಟುಂಬ ರಾಜಕಾರಣಗಳು ನಡೀತಾ ಇದೆಯಲ್ಲ ಅದರ ವಿರುದ್ಧವಾಗಿ ಧ್ವನಿ ಎತ್ತುವ ಸಲುವಾಗಿ ಈ ರೀತಿಯಾಗಿ ನಾನು ಸ್ಪರ್ಧೆ ಮಾಡೋದು ಖಚಿತ ಅಂತೇಳಿ ಇವತ್ತು ಈ ಸಭೆಯಲ್ಲಿ ಘೋಷಣೆ ಮಾಡಿದ್ದಾರೆ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಬಗ್ಗೆ. ಆ ಮೂಲಕ ರಾಜ್ಯದ BJP ನಾಯಕರಲ್ಲಿ ಮೊಟ್ಟ ಮೊದಲ ನಾಯಕ ರೆಬಲ್ ಆಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿತಾ ಇರೋದು ಈಶ್ವರಪ್ಪ ಅವರು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ನಾಗೇಂದ್ರ ಬಾಬು ಡೀಟೇಲ್ಸ್ಗಾಗಿ. ನಾನು ಅಕಸ್ಮಾತ್ ಚುನಾವಣೆ ನಿಂತ್ರೆ, ಚುನಾವಣೆಯಲ್ಲಿ ಗೆದ್ರೆ 2 ತಿಂಗಳಲ್ಲಿ ನನ್ನ ತಾಯಿ ಭಾರತೀಯ ಜನತಾ ಪಾರ್ಟಿ ಪಾದಕ್ಕೆ ಇವರೆಲ್ಲ ತಗೊಂಡು ಸೇರಿಸ್ತಾರೆ. ಈ ವಿಶ್ವಾಸ ನನಗಿದೆ.